ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಹಂಡಿಗನಾಳ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಮಾಜಿ ಪ್ರಧಾನಿ ಮಂತ್ರಿ HD ದೇವೇಗೌಡರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ HD ದೇವೇಗೌಡ ಅವರ ರಾಜ್ಯಸಭಾ ಸದಸ್ಯತ್ವ ಅವಧಿ ಬರುವ ಜೂನ್ 25ಕ್ಕೆ ಮುಕ್ತಾಯವಾಗುವುದರಿಂದ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶಿಸಲು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಬೇಕು ಎಂಬುದೇ ನಮ್ಮ ಆಶಯ ಎಂದು ಶಾಸಕ BN ರವಿಕುಮಾರ್ ಅವರು ಅಭಿಪ್ರಾಯಪಟ್ಟರು. ನಗರದ ಹೊರವಲಯದ ಅಂಡಿಗನಾಳ ಗ್ರಾಮದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಭಾರತದ ಮಾಜಿ ಪ್ರಧಾನಿ ಮಂತ್ರಿ ಹಾಗೂ ನಾಡಿನ ಮಣ್ಣಿನ ಮಗ HD ದೇವೇಗೌಡ ಅವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಮಾತನಾಡಿದರು. ಮುಂಬರುವ ರಾಜ್ಯಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಮಂತ್ರಿಗಳು ಮಣ್ಣಿನ ಮಗ HD ದೇವೇಗೌಡ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದರೆ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಹೆಮ್ಮೆ ಆಗ್ತದೆ, ರಾಜ್ಯ ಅಭಿವೃದ್ಧಿ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ನೀರಾವರಿ ಯೋಜನೆಗಳು ರೈತರ ಪರ ಸದನದಲ್ಲಿ ಧ್ವನಿ ಎತ್ತಲಿದ್ದಾರೆ. ಅಷ್ಟೇ ಅಲ್ಲದೆ ಈ ರಾಜ್ಯದ ಪರ ಯೋಜನೆಗಳನ್ನು ಅನುದಾನಗಳನ್ನು ತರುವ ಪ್ರಯತ್ನ ಈ ರಾಜ್ಯದ ಮಾಜಿ ಪ್ರಧಾನಿ ದೇವೇಗೌಡ ಅವರು ಮಾಡುತ್ತಾರೆಂಬುದು ನಂಬಿಕೆ ಇದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಮಲ್ಲೇಶ್ ಬಾಬುರವರು, ದೇವೇಗೌಡರು ದೇಶದ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿರುವ ಹಿರಿಯ ನಾಯಕರು. ರೈತರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಿದ ಅವರು ಸಾಮಾನ್ಯ ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಅವಧಿಯಲ್ಲೂ ಗ್ರಾಮೀಣಾಭಿವೃದ್ಧಿ ಹಾಗೂ ರೈತರ ಹಿತಾಸಕ್ತಿಗೆ ಹೆಚ್ಚಿನ ಆದ್ಯತೆ ನೀಡಿದರು. ಇಂತಹ ಮಹಾನ್ ನಾಯಕನ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ಸರ್ಕಾರಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಮೊದಲನೇ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 50,000 ಹಾಗೂ ತೃತೀಯ ಬಹುಮಾನ 25,000 ಘೋಷಣೆ ಮಾಡಿದರು. ಅದರಂತೆಯೇ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರಶಾಂತ್ ಎಂ 592 ಅಂಕ ಪಡೆದು ಪ್ರಥಮ ಬಹುಮಾನವಾಗಿ 1 ಲಕ್ಷ, ರಶ್ಮಿ PS ಹಾಗೂ ವೈಭವಿ A ಅವರು 589 ಅಂಕ ಪಡೆದು ದ್ವಿತೀಯ ಬಹುಮಾನವಾಗಿ ಇಬ್ಬರಿಗೂ ತಲಾ 50,000 ಹಾಗೂ ಮಾನಸ 581 ಅಂಕ ಪಡೆದು ತೃತೀಯ ಬಹುಮಾನವಾಗಿ 25,000 ನಗದನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ಚೀಮುಲ್ ನಿರ್ದೇಶಕರಾದ ಬಂಕ್ ಮುನಿಯಪ್ಪ, ಹುಜುಗೂರು ರಾಮಯ್ಯ, ಕೆಂಚರಳ್ಳಿ ಕೃಷ್ಣರೆಡ್ಡಿ, ಶಿಡ್ಲಘಟ್ಟ ತಾಲೂಕು JDS ಪಕ್ಷದ ಅಧ್ಯಕ್ಷ DV ವೆಂಕಟೇಶ್, ನಗರ ಘಟಕ ಅಧ್ಯಕ್ಷೆ ಮಂಜುಳಮ್ಮ, ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ A ನಾರಾಯಣಸ್ವಾಮಿ, ಕೋಲಾರ ಜಿಲ್ಲಾ JDS ಮುಖಂಡ ವಕ್ಕಲೇರಿ ರಾಮು, ಪೋಲಕುಂಟಹಳ್ಳಿ ರಘುನಾಥ್ ರೆಡ್ಡಿ, ಮುಖಂಡರಾದ ಗಂಜಿಗುಂಟೆ ನರಸಿಂಹಮೂರ್ತಿ, E ತಿಮ್ಮಸಂದ್ರ ಶಿವಾರೆಡ್ಡಿ, JV ಸದಾಶಿವ, ತಿಮ್ಮನಾಯಕನಹಳ್ಳಿ ರಮೇಶ್, ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟಸ್ವಾಮಿ, ಮುಖಂಡರಾದ ತಾದೂರು ರಘು, ಮೇಲೂರು ಉಮೇಶ್, ಮಂಜುನಾಥ್, ಶಿಡ್ಲಘಟ್ಟ SM ರಮೇಶ್, ನಂದಕಿಶನ್, ರಾಘವೇಂದ್ರ, ಚೌಡಸಂದ್ರ CK ಗಜೇಂದ್ರಬಾಬು, ಶಾಸಕ ರವಿಕುಮಾರ್ ಅವರ ಅಭಿಮಾನಿಗಳು ಮತ್ತು JDS ಕಾರ್ಯಕರ್ತರು ಹಾಜರಿದ್ದರು. ಒಂದು ರಾಜ್ಯಸಭೆಯಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ಅವ್ರ ನೀರಾವರಿ ಯೋಜನೆ ಬಗ್ಗೆ ನಮ್ಮ ರಾಷ್ಟ್ರದಲ್ಲಿರುವಂತಹ ಒಂದು ನೀರಾವರಿ ಲಭ್ಯತೆಯನ್ನು ಅವರು ಸಾಕಷ್ಟು ಸಾರಿ ಚರ್ಚೆ ಮಾಡಿ ಕರ್ನಾಟಕ ಜನತೆಗೆ ಸರ್ಕಾರದ ಪರವಾಗಿ ಅವರು ಮಾಡಿಕೊಂಡಂಥ ಮನವಿಗಳನ್ನ ನಾವು ಸಾಕಷ್ಟು ಸಾರಿ ಕೇಳಿದ್ದೀವಿ. ಅದೇ ರೀತಿ ಅವರೊಬ್ಬ ಅಪ್ಪಟ ರೈತರ ಮಗ, ರೈತರ ಪ್ರೇಮಿ, ರೈತರ ಬಗ್ಗೆ 24 ಗಂಟೆಗೂ ಕೆಲಸ ಮಾಡ್ತಿರುವಂಥ ಒಬ್ಬ ದಿಟ್ಟ ರಾಜಕಾರಣಿ ಅಂತ ತಪ್ಪಾಗದು. ಜಮ್ಮು ಕಾಶ್ಮೀರಲ್ಲಿ ಒಂದ್ಸತಿ ಅವರು ಓಪನ್ ಜೀಪಲ್ಲಿ ಒಂದು ವಿಸಿಟ್ ಮಾಡ್ತಾರೆ. ಪ್ರಧಾನಮಂತ್ರಿಗಳಾದಾಗ ಏನು ಇವಾಗ ಸ್ಪೆಷಲ್ ಫೋರ್ಸಸ್ ಅಂತ SPG ಅಂತ ಏನು ಹೇಳ್ತಾರ, ಅವಾಗ ಇದು ಆಗಲ್ಲ, ನೀವು ಹೋಗಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಂತಾಗ ದೇಶದ ಜನತೆ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ, ಇಲ್ಲಿರುವ ಪರಿಸ್ಥಿತಿ ಏನು ಅಂತ ತಿಳ್ಕೋಬೇಕು ಅಂದಾಗ ಜಮ್ಮು ಕಾಶ್ಮೀರಲ್ಲಿ ಓಪನ್ ಜೀಪಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಂತಹ ಒಂದು ಧೈರ್ಯವಾಗಿ ಜನರ ಸೇವೆ ಮಾಡಬೇಕು ಅಂತ ಏನೋ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೋ ಅವ್ರಿಗೆ ನನ್ನ ಪರವಾಗಿ ನನಗೊಂದು ಅನಿಸಿಕೆ, ಇನ್ನೂ ಒಂದು 10-15 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಮುಖ್ಯಮಂತ್ರಿಯಾಗಿ ಇಲ್ಲ ಪ್ರಧಾನಮಂತ್ರಿಗಳಾಗಿ ಏನು ಇವಾಗ ದೇಶ ಇದೆಯೋ ಅದನ್ನು ಒಂದು ಬೇರೆ ಚಿತ್ರೀಕರಣ ಮಾಡಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ತಗೊಂಡು ಹೋಗಬೇಕು ಅಂತಹ ಒಂದು ನಂಬಿಕೆ ನನಗೆ ಆವತ್ತು ಬಂತು. ಅವರ ಆಲೋಚನೆ 96 ಏನು ಪ್ರಧಾನಮಂತ್ರಿಗಳಾಗಿದ್ರು ಆವಾಗಲೇ ಬಹಳ ಮುಂದಿನ ಯೋಚನೆ ಮಾಡ್ತಾ ಇದ್ದೆ. ಏನೋ ಇಂದ 2 ವರ್ಷದಲ್ಲಿ ನಾನು ಅವ್ರ ಜೊತೆ ಒಡನಾಟದಲ್ಲಿ ಏನೋ ಒಂದು ನೋಡಿದ್ದೀನೋ ಬಹಳ ಕಲ್ತಿದ್ದೀನಿ.
ಏನು ತಾಳ್ಮೆ ಅಂತ ಇರಬೇಕು, ಪೇಷನ್ಸ್ ಅಂತ ಏನಂತಿಲ್ಲ, ಆ ತಾಳ್ಮೆ ಇರಬೇಕು. ರಾಜಕೀಯವಾಗಿ ಯಾರಾದರೂ ಒಂದು ಬಂದು ಹೇಳಿದ್ರೆ ಅದನ್ನ 3-4 ಕಡೆಯಿಂದ ಯೋಚನೆ ಮಾಡಿ ಏನು ಸೂಕ್ತವಾಗುತ್ತೆ, ಜನತೆಗೆ ಏನು ಸೂಕ್ತವಾಗುತ್ತೆ, ಪಾರ್ಟಿಗೆ ಏನು ಸೂಕ್ತವಾಗುತ್ತೆ ಅಂತಹ ಕೆಲಸ ಮಾಡಬೇಕು ಅಂತ ಅಲ್ಲಿ ಅವರನ್ನ ಕಲ್ತ್ಕೊಂಡಿದ್ದಾರೆ. ಈ ದಿನ ನಮ್ಮ ನಾಡಿನ ರೈತರ ಕಣ್ಮಣಿ, ನಮ್ಮ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ HD ದೇವೇಗೌಡ ಸಾಹೇಬ್ರವರ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ತಾಯಿ ಚಾಮುಂಡಿ ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ಅವರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಇವತ್ತು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೀರ್ಘ ಆಯುಷ್ ಕೊಡಲಿ ಅಂತೇಳಿ ಇವತ್ತು ಎಲ್ಲರೂ ಸಂಕಲ್ಪವನ್ನು ಮಾಡಿದ್ದಾರೆ. ಏನಿವತ್ತು ನಮ್ಮ ಭಾರತ ದೇಶದ ಒಬ್ಬ ರೈತನು ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅದು ಒಂದು ಸುಲಭವಾದ ಕೆಲಸ ಅಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ಏನು ಅವರು ಒಂದು ಮಾಡಿರ್ತಕ್ಕಂಥ ಕೆಲಸಗಳನ್ನ ಪ್ರತಿಯೊಬ್ಬರು ಇವತ್ತು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತನು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಅದು ಕಾರಣ ಶ್ರೀಮಾನ್ ದೇವೇಗೌಡರು. ಇವತ್ತು ನಮ್ಮ ಕ್ಷೇತ್ರದ ಮುಖಂಡರು ಇವತ್ತು ನಮ್ಮನ್ನ, ನಮ್ಮ ಪಕ್ಷವನ್ನ, ನಮ್ಮ ದೇವೇಗೌಡ ಸಾಹೇಬ್ರ ನಂಬಿ ಈ ಕ್ಷೇತ್ರದ ಮುಖಂಡರು ನನಗೆ ಇವತ್ತು ಒಬ್ಬ ಶಾಸಕನಾಗಿ ಇವತ್ತು ನನಗೆ ಒಂದು ಅಧಿಕಾರ ಕೊಟ್ಟಿದ್ದರು. ಏನಿವತ್ತು ನನಗೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತ ಒಂದು ತೀರ್ಮಾನವನ್ನು ಮಾಡಿ ಇವತ್ತು 4 ಮಾನದಂಡಗಳನ್ನು ಇವತ್ತು ನಾವು ಪಾಲನೆ ಮಾಡಿದ್ವಿ. ಒಂದು ಶಿಕ್ಷಣ, 2ನೇದು ಆರೋಗ್ಯ, 3ನೇದು ಕ್ಷೇತ್ರದಲ್ಲಿ ಅಭಿವೃದ್ಧಿ, 4ನೇದು ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಾಗಿ ಬದುಕು. ಈ 4 ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ನಾನು 3 ವರ್ಷ 36 ತಿಂಗಳು ಇವತ್ತು ಆಡಳಿತದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಇವತ್ತು ದೇವೇಗೌಡ ಸಾಹೇಬರು 1962ರಿಂದ ಇದು 2026 ಸುಮಾರು 64 ವರ್ಷ ಅವರ ಒಂದು ರಾಜಕೀಯ ಜೀವನ, ಅವರ ಒಂದು ಇತಿಹಾಸ ನಾವು ನೋಡಿದಾಗ ಅವರು ಕೇವಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 20 ತಿಂಗಳು, ಈ ದೇಶದ ಪ್ರಧಾನಮಂತ್ರಿಯಾಗಿ 11 ತಿಂಗಳು, ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿ 24 ತಿಂಗಳು ಅಲ್ಪಾವಧಿ ಅಧಿಕಾರ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಈ ರಾಜ್ಯದಲ್ಲಿ ಉಳಿದೈತೋ ಮುಂದೆ ದೇವೇಗೌಡರ ಹೆಸರು ಸಹ ಅದೇ ರೀತಿ ಉಳಿತಕ್ಕಂಥ ನಾವು ಹೇಳಕ್ಕೆ ನಮ್ಮ ಕುಮಾರಣ್ಣವರು ಈ ರಾಜ್ಯದಲ್ಲಿ 2006ರಲ್ಲಿ 20 ತಿಂಗಳು ಮುಖ್ಯಮಂತ್ರಿ ಆದರು, 2015ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಆದರು. ಇವತ್ತು ನಮ್ಮ ಕುಮಾರಣ್ಣವರು ಕೊಟ್ಟಂತ ಈ ರಾಜ್ಯದ ಯೋಜನೆಗಳಿಗೆ ಅವರು ಕೊಟ್ಟಂತ ಒಂದು ಕೊಡುಗೆ ಇವತ್ತು ಸುಮಾರು 25,000 ರೈತರ ಸಾಲ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಲಾಟರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಗ್ರಾಮ ವಾಸ್ತವ್ಯ ಮಾಡಿದ್ರು. ಇವತ್ತು ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಮಾಡಿದ್ರು. ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕುಮಾರಣ್ಣ ಕೊಟ್ಟಿದ್ರು. ಅದೇ ರೀತಿ ನಮ್ಮ ದೇವೇಗೌಡ ಸಾಹೇಬರು ಇವತ್ತು ನಾವು ಕ್ಲಿಪ್ಸಲ್ಲಿ ನೋಡಿದ್ವಿ ಅವ್ರು ಮಾಡಿದಂಥ ಸಾಧನೆಗಳು. ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ 9 TMC ನೀರನ್ನು ಕೊಡಿಸಿದ್ದು ದೇವೇಗೌಡ. ಇವತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ 33% ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡ. ಇವತ್ತು ಹನಿ ನೀರಾವರಿಗೆ 90% ಸಬ್ಸಿಡಿ ಕೊಟ್ಟಿದ್ದು ದೇವೇಗೌಡ. ಭದ್ರಾ ಮೇಲ್ದಂಡನೆಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 10,000 ಕೋಟಿ ಅನುದಾನವನ್ನು ಕೊಟ್ಟದ್ದು
ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡ ಸಾಹೇಬರು, ನಮ್ಮ ಕುಮಾರಣ್ಣವರು ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರನ್ನ ಗಮನದಲ್ಲಿಟ್ಕೊಂಡು, ಎಲ್ಲ ಸಮುದಾಯಗಳನ್ನ ಗಮನದಲ್ಲಿಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ.